ಇನ್ನು ಡಿಕೆಶಿಗೆ ರಸ್ತೆ ಗುಂಡಿ ಟೆನ್ಷನ್ ಶುರುವಾಗಿರುವಂತದ್ದು. ರಸ್ತೆ ಗುಂಡಿ ಉದ್ಯಮಿಗಳ ಟೀಕೆಗೆ ಗುರಿಯಾಗ್ತಾ ಇದ್ದಾರೆ. ಇದು ಡಿಕೆಶಿಗೆ ಬಹುದೊಡ್ಡ ಟೆನ್ಷನ್ ಆಗ್ತಾ ಇದೆ. ಗಂಭೀರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ರಸ್ತೆ ಗುಂಡಿಯ ವಿಚಾರ. ಸರ್ಕಾರದ ವಿರುದ್ಧ ಗರಂ ಆಗ್ತಿದ್ದಾರೆ ಉದ್ಯಮಿಗಳು, ಕಂಪನಿಗಳು ಟೀಕೆಯನ್ನ ಮಾಡ್ತಾ ಇದೆ. ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ಕೊಳ್ತೀರಿ, ರಸ್ತೆ ಗುಂಡಿಗಳನ್ನ ಸರಿ ಮಾಡ್ಸೋಕ್ಕಾಗ್ತಾ ಇಲ್ಲ, ಯಾವ ಸರ್ಕಾರ ಬಂದರೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಉದ್ಯಮಿಗಳು ಕಂಪನಿಗಳು ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗ್ತಾ ಇದೆ, ಎಷ್ಟೋ ಜನ ಕೆಲಸ ಹೋಗ್ತಾ ಇದೆ. ಬೆಂಗಳೂರು ಅಭಿವೃದ್ಧಿ ವಿಚಾರದಲ್ಲಿ ಡಿಕೆ ವಿಫಲ ಆಗ್ತಿದ್ದಾರಾ? ಪವರ್ ಶೇರಿಂಗ್ ಫೈಟ್ ನಡೀತಾ ಇರುವಂತದ್ದು. ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ಆಗ್ತಾ ಇದೆ ರಾಜಕೀಯ ಜಟಾಪಟಿ ಮಧ್ಯೆ. ಗುಂಡಿ ಗಂಡಾಂತರ ರಸ್ತೆ ಗುಂಡಿ ವಿಚಾರದಲ್ಲಿ ಡಿಸಿಎಂ ಡಿಕೆಶಿ ಟಾರ್ಗೆಟ್ ಆಗ್ತಾ ಇದ್ದಾರಾ? ರಾಜಕೀಯ ಜಟಾಪಟಿಯ ಮಧ್ಯೆ ಇದೀಗ ಗುಂಡಿ ಗಂಡಾಂತರ ಒಂದು ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ ಡಿಕೆ ಶಿವಕುಮಾರ್ಗೆ. ಡಿಕೆಶಿ ವಿರುದ್ಧ ವಿಪಕ್ಷಗಳು, ಉದ್ಯಮಿಗಳು ಕಿಡಿಕಾರ್ತಾ ಇದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ರಸ್ತೆ ಗುಂಡಿ ವಿಚಾರದಲ್ಲಿ ಟಾರ್ಗೆಟ್ ಆಗ್ತಾ ಇದ್ದಾರೆ. ಬಿಕಾಸ್ ಮಳೆ ಬಂತು ಅಂತ ಹೇಳಿದ್ರೆ ರಸ್ತೆಗಳ ಕಿತ್ತು ಬರುತ್ತೆ, ಟ್ರಾಫಿಕ್ ಸಮಸ್ಯೆ ಕೂಡ ಎದುರಾಗುತ್ತೆ. ರಸ್ತೆ ಗುಂಡಿಗಳಿಗೆ ಅದೆಷ್ಟೋ ಜನ ಅಮಾಯಕರು ಬಲಿಯಾಗ್ತಾರೆ. ಸೊ ಈ ವಿಚಾರಕ್ಕೆ ಸಾಕಷ್ಟು ಟೀಕೆಗೆ, ಕೆಂಗಣ್ಣಿಗೆ ಗುರಿ ಆಗ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಮಾತೆತ್ತಿದ್ರೆ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತೀರಿ, ಇದೇನಾ ನಿಮ್ಮ ಬ್ರ್ಯಾಂಡ್ ಬೆಂಗಳೂರು? ಡಿಕೆ ಶಿವಕುಮಾರ್ಗೆ, ಸಿಎಂಗೆ ಟ್ಯಾಗ್ ಮಾಡಿ ರಸ್ತೆ ಗುಂಡಿಗಳನ್ನ ದಯವಿಟ್ಟು ಇದನ್ನ ಸರಿ ಮಾಡಿಸಿ, ಎದ್ದೇಳಿ ಅಂತ ಹೇಳ್ಬಿಟ್ಟು ಟ್ವೀಟ್ ಮಾಡ್ತಾ ಇದ್ದಾರೆ ಉದ್ಯಮಿ.